ಹಾಗಾದ್ರೆ ಈ ಪೊಲೀಸ್ ಹುದ್ದೆ ಸಾಮಾನ್ಯವಾಗಿ ಸ್ಟೇಟಲ್ಲಾಗಲಿ ಎರಡು ರೀತಿ ಇರುತ್ತೆ. ಒಂದು ಆಫೀಸರ್ಸ್ ಇರುತ್ತೆ, ಇನ್ನೊಂದು ಸಬಾರ್ಡಿನೇಟ್ಸ್ ಅಂತ ಇರುತ್ತೆ. ಈ ಸಬಾರ್ಡಿನೇಟ್ಸ್ ಅಲ್ಲಿ ಬರುವಂಥದ್ದು ಪೊಲೀಸ್ ಕಾನ್ಸ್ಟೇಬಲ್ ಬರ್ತಾರೆ, SI ಸಬ್ ಇನ್ಸ್ಪೆಕ್ಟರ್ ಬರ್ತಾರೆ, ಇವರೆಲ್ಲ ಸಬಾರ್ಡಿನೇಟ್ಸ್ ಅಲ್ಲಿ ಬರ್ತಾರೆ. ಇಂಥವ್ರು ಕೂಡ ನಾಳೆ ದಿನ IPS ಎಕ್ಸಾಮ್ಸ್ಗಳು ತಗೊಂಡು ಬರ್ಬೋದಾ? ಖಂಡಿತವಾಗ್ಲೂ ಸರ್. ಇದು ನಿಮ್ಗೆ IPS ಬರಿಬೇಕು ಅಂದ್ರೆ ಕೇವಲ ನೀವು ಭಾರತದ ಪ್ರಜೆ ಆಗಿರ್ಬೇಕು, ಮತ್ತೆ ಕೆಲವು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಇದಾವೆ. ಅದಷ್ಟೇ ಬಿಟ್ರೆ ಪ್ರತಿಯೊಬ್ಬರು ಕೂಡ ಆಸ್ಪೈರ್ ಮಾಡಬಹುದು. ಆ ಕನಸಿರ್ಬೇಕು, ಆ ಛಲ ಇರಬೇಕು. ಇದು ತುಂಬಾನೇ ಕಾಂಪಿಟೇಟಿವ್. ವೆನ್ ಯು ಕಂಪೇರ್ ವಿತ್ ದಿ ಕಾನ್ಸ್ಟೇಬಲ್ ಪೋಸ್ಟ್ಗೂ ಮತ್ತೆ IPS ಪೋಸ್ಟ್ಗೂ ನೀವು ಕಾಂಪಿಟಿಷನ್ ನ ನೋಡಿದ್ರೆ IPS ನಲ್ಲಿ ಸಹಜವಾಗಿಯೇ ಹೆಚ್ಚಾದಂತಹ ಕಾಂಪಿಟಿಷನ್ ಇದೆ. ಸೊ ಅದೆಲ್ಲವನ್ನು ಯಾರು ಫೇಸ್ ಮಾಡಿ ಗೆಲ್ಲುವಂತಹ ಛಲ ಹೊಂದಿದನೋ ಖಂಡಿತವಾಗ್ಲೂ ಬರ್ಬೋದು. ಸೊ ಯಾವುದೇ ರೀತಿಯ ತೊಂದರೆ ಇಲ್ಲ. ಸೊ ರಿಕ್ರೂಟ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ, ಸೊ ನಮಗೆ 3 ಹಂತದಲ್ಲಿ, ನಮಗೆ ಕರ್ನಾಟಕದಲ್ಲಿ 3 ಹಂತದಲ್ಲಿ, ರಾಜ್ಯ ಮಟ್ಟದಲ್ಲಿ 3 ಹಂತದಲ್ಲಿ ನಾವು ರಿಕ್ರೂಟ್ಮೆಂಟ್ ಆಗುತ್ತೆ. ಒಂದು ಕಾನ್ಸ್ಟೇಬಲ್ ಲೆವೆಲ್ ನಲ್ಲಿ, ಇಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಲೆವೆಲ್ ನಲ್ಲಿ, ಇನ್ನೊಂದು DYSP ಲೆವೆಲ್ ನಲ್ಲಿ. ಸೊ ಕಾನ್ಸ್ಟೇಬಲ್ ಮತ್ತೆ SI ನ ರಿಕ್ರೂಟ್ ಮಾಡೋದು ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿದೆ ಅವರೇ ಮಾಡ್ತಾರೆ. DYSP ನ ಮಾತ್ರ KPSC ಗೆಜೆಟೆಡ್ ಪ್ರೊಬೇಷನರ್ಸ್ ಪತ್ರಾಂಕಿತ ಹುದ್ದೆಗಳು ಅಂತ ಒಂದು ಎಕ್ಸಾಮ್ಸ್ ಕರೀತಾರೆ. ಅದರಲ್ಲಿ ನಾವು ರ್ಯಾಂಕ್ ತಗೊಂಡಾಗ DYSP ಹುದ್ದೆಗಳಿಗೆ ನಾವು ಆಯ್ಕೆ ಆಗ್ಬಹುದು. ಮತ್ತೆ ಕೇಂದ್ರ ಮಟ್ಟದಲ್ಲಿ UPSC ಮಾಡುತ್ತೆ, ಅದು IPS ಇಂಡಿಯನ್ ಪೊಲೀಸ್ ಸರ್ವಿಸ್ ಅಂತ. ಸೊ 4 ಹಂತದಲ್ಲಿ ನಾವು ಪೊಲೀಸ್ ಇಲಾಖೆಗೆ ನಾವು ಎಂಟ್ರಿ ಪಡಿಬಹುದು. ಹೌದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.